ತಾಯಿನಾಕಿ ಆ ಸ್ವಾಮಿ ಇದು ಮಾಡೋದ್ರೆ ಮಂತ್ರನೇ ಮಾಡ್ಲಿವ. ಹಲೋ, ಫೋನ್ ಕಟ್ ಮಾಡೋಣ ತಿರ್ಗಾ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿನ್ಗೆ? 2 ನಿಮಿಷ ಕ್ಲೀನಾಗಿ ಮಾತಾಡಕ್ಕೆ ಏನಾಗೈತೆ? ಈಚೆ ಬಂದ್ಬಿಟ್ಟು ಮಾತಾಡು. ರೀಸರ್ಚ್ ಮಾಡೋ ನಂಗೆ ಬಂದು ಫೋನ್ ತಗೊಂಡು ಅಕ್ಕ ಬೇಜಾರು ಮಾಡ್ಕೊಂಡ್ರೆ. ಹಲೋ, ಇನ್ನೊಂದು ಬಾಡಿ ಅದು ತಾಯಿನಾಕಿ. ಹಲೋ ಹಲೋ ಹಲೋ, ಮಾತಾಡಪ್ಪ, ಏನಾಯ್ತು? ಏನಿಲ್ಲ, ಬೆಳಿಗ್ಗೆ ಮಾಡಿ ಇನ್ನೇನು 8:30 ಬರಕಾಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡಿ ಬರ್ತೀನಲ್ಲ ಮಾಮೂಲಿ ಟೈಮ್ 9:30 ಹಂಗ ಅವಾಗ ಬಂದು ಮಾತಾಡ್ಕೆ ಬರ್ತೀನಿ. ಎಲ್ಲಿಗೆ ಬರ್ತೀನಿ? ನಾಗಮಂಗ್ಲಕ್ಕೆ ಬರ್ತೀರಾ? ಆಯ್ತು ಸರ್. ಅಲ್ಲ, ಶಿಲ್ಪ ಮನೆಗೆ ಆಗಲ್ಲ ಬಂದ್ರೆ ಎಲ್ಲಿಗೆ ಬರ್ಬೇಕು ಹೇಳ? ಅಲ್ಲಿ ಬಸ್ ಸ್ಟಾಪಿಗೆ ಬರ್ತೀಯಾ? ಆಯ್ತು, ಒಳ್ಳೇದು. ಅಲ್ಲ, ಯಾವ ಊರಿಗೆ ಬರ್ತೀಯ ಹೇಳು ನೀನು? ಸೀದಾ ಆಫೀಸ್ ಹತ್ರನೇ ಬರ್ತೀನಿ ಬಿಡಿ ಸರ್. ಯಾವ ಆಫೀಸ್ ಹತ್ರ? ಅದೇ ಇದು ಪೌಡ್ರ್ ತಗೊಂಬರಕ್ಕೆ ಬರ್ತೀನಲ್ಲ, ಇದೆಂತದ್ದು ಹರ್ಬಲ್ ಪೌಡ್ರ್ ತರಕ್ ಬರ್ತೀನಲ್ಲ, ಅವಾಗ ಹಂಗೆ ಬಂದು ಮಾತಾಡ್ತೀನಿ ಬರ್ತೀನಿ. ನನಗ್ ಪೌಡ್ರ್ ಏನ್ ಬೇಡ, ನನಗ್ ಮೂಡ್ ಬಂದಿದೆ, ಮೂಡು. ಬರ್ತೀಯಾ ಅಂತ ಸರ್? ಇವಾಗ ಬಟ್ಟೆ ಏನು ಇಲ್ದಾಗ ಆಗೋಗ್ತದೆ ಸರ್. ಓಡಾಡ್ತಾ ಇದ್ದಾರೆ. ನಾವಿವಾಗ ಮೊನ್ನೆ ನಮ್ಮ ಮಂದಿಯವರು ಗದ್ರಿಗೆ ಹೋಗಿ ಬಂದಿವಿ, ಸೂಲ್ದಪ್ಪನ ದೇವ್ರಿಗೆ ಹೋಗ್ತೀವಿ, ಆಮೇಲೆ ಸಿಕ್ಕಂದೂರ್ಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ. ಸ್ವಾಮಿ, ನೀನು ಮಾಡಿರೋ ಪಾಪ ಕಳ್ಕಣಕ್ಕೆ ದೇವ್ರಿಗೆ ಹೋಗಿದ ತಕ್ಷಣ ನಿನ್ ಪಾಪ ಕಳ್ದೋಗುತ್ತಾ? ಇಲ್ಲ ಸ್ವಾಮಿ. ಇಲ್ಲ ಸ್ವಾಮಿ. ಮತ್ತೆ ನಾನು ಕದ್ರಿಗೆ ಹೋಗ್ತೀನಿ, ಸಿಗಂದೂರ್ಗೆ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿರೋ ಪಾಪ ಕಳ್ದೋಗುತ್ತೇನಪ್ಪ? ಇಲ್ಲ ಸ್ವಾಮಿ. ಮತ್ತೀಗ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲ ಒಳ್ಳೇದಾಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಏನೋ ನಾವು ಪಾಪ ಕರ್ಮ ಅದು ಏನೇನೋ ಮಾಡಿದ್ರೆ ಹೋಗ್ಲಾಡಿಸಿ ನಮ್ಮ ಮನೆ ಮಕ್ಕಳು ಸಂಸಾರ ಚೆನ್ನಾಗಿಡೋದಂತ ಕೈ ಮುಗಿದು ಬರ್ತೀವಿ ಸ್ವಾಮಿ. ಅವ್ರಿಗೆ 3 ಅಕ್ಷರ ಅಂದಲ್ಲ, ಅವ್ರ ಹೆಸರೇನಪ್ಪ? ಹೆಸರು ಗೊತ್ತಿಲ್ಲ ಸ್ವಾಮಿ. ಏನ್ ಕೆಲಸ ಮಾಡ್ತಾರ ಅವರು? ಅವ್ರವ್ರನ್ನ ತಲೆ ಹಿಡಿತಾರೆ ಹೋಗಿ, ದುಡ್ಡು ಕಾಸು ಇರೋರ್ನ ತಲೆ ಹಿಡಿತಾರೆ. ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರನ್ನ ಮನೇನೆ ಗುಡಿಸಿ ಗುಂಡಾಂತರ ಮಾಡ್ತಾರೆ. ಇವಾಗ ಹೇಳಿರಲ್ಲ ಹಂಗೆ. ಹೌದಾ? ಹೌದು ಸ್ವಾಮಿ. ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು? ಇದು ತಲೆ ಹಿಡಿಯೋದು ಅವ್ರವ್ರನ್ನ. ಅಲ್ಲಪ್ಪ, ಅವ್ರು ಏನ್ ಕೆಲಸ ಮಾಡ್ತಾರಪ್ಪ? ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ. ನಿಮಗ್ ಗೊತ್ತಾಗುತ್ತಲ್ಲ? ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ. ಈಗ ಹೇಳದ್ನಲ್ಲ 3 ಅಕ್ಷರ ಅವ್ರದ್ದು ಅಂತ. ಏನೋ ಅದು ಗೊತ್ತಾಗಲ್ಲ ನಮ್ಗೆ, ನೀವ್ ಹೇಳ್ಬಿಡಿ. ಹೌದಾ? ಅದಕ್ಕೆ ನಿಮ್ ಮನೆಯಿಂದ ಹಿಂದ್ಗಡೆ ಇದ್ದಾರೆ ಅವರು. ಅವರು ನಿಮ್ಮ ಇರ್ಲೇಬಾರ್ದು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಅವನ್ನ ಇಟ್ಕೊಂಡಿದೀವ್ರ ನಾವು? ಅವೆಲ್ಲ ಮಾತಾಡ್ಬಾರ್ದಪ್ಪ ನರಸಿಂಹರಾಜ್. ಆಯ್ತು ಸ್ವಾಮಿ. ಆಯ್ತಾ? ಅದೆಲ್ಲ ಸರಿ ಮಾಡಿದೀನಿ ನಾನು. ಏನ್ ಮಾಡಿದಿರಾ? ನಾನು ಪೂಜೆ ಎಲ್ಲ ಮಾಡಿದೀನಿ. ನಿನ್ ಕೊರಿಯರ್ ಅಲ್ಲಿ ಬರುತ್ತೆ, ನೀನೇನು ಹಣ ಕೊಡ್ಬೇಕಾಗಿಲ್ಲ. ನಿಮ್ ಮನೆಗೆ ಒಂದು ಬರುತ್ತೆ, ಅದು ಅಸಲಿಗೆ ಕಟ್ಕೋ. ಮನೆ ಕಟ್ಟಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದು ಕೊರಿಯರ್ ಅಲ್ಲಿ ಬರುತ್ತಪ್ಪ, ಒಂದು ಬಾಕ್ಸ್ ಅಲ್ಲಿ, ಚಿಕ್ಕ ಬಾಕ್ಸ್ ಅಲ್ಲಿ ಬರುತ್ತೆ. ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನೀನು ಬಾಕ್ಲು ಕಟ್ಟಕ್ಕೆ ಒಂದು ಇದು ಮಾಡ್ಕೊಟ್ಟಿದ್ದೀನಿ. ಅದನ್ನು ಮನೇಲಿ ಕಟ್ಕೋ. ಆಮೇಲೆ ಅಕ್ಷತೆ ಕಾಳು ಈ ಮನೆ ಸುತ್ತಮುತ್ತ ಹೊಸ ಮನೆಗೆ ಹಳೆ ಮನೆಗೆ ಎಲ್ಲ ಹಾಕೋ. ನಿನ್ಗೆ ಶತ್ರುಗಳೆಲ್ಲ ದೂರ ಆಗ್ತಾರೆ. ಇದು ಅಕ್ಷತೆ ಕಾಳು ಹಣೆಗೆ ಮಾಡೋರ? ಹಣೆಗೆ ಈಗ ಮನೆಗೆಲ್ಲ ಹಾಕಪ್ಪ. ಹೊಸ ಮನೆ ಕಟ್ಟುತ್ತಿದ್ಯಲ್ಲ ಅಲ್ಲ ಹಾಕು, ಹಳೆ ಮನೆಗೂ ಹಾಕೋ, ಎಲ್ಲ ಒಳ್ಳೇದಾಗುತ್ತೆ. ಹಣೆಗೆ ಕೇಳೋದ್ ಬೇಡ್ರ ಅಕ್ಷತೆ? ನಾಮ ಹಣೆಗೆ ಇಲ್ಲ ಆತರ. ಅಕ್ಷತೆ ಏನ್ ಇಕ್ಕಂತಿ? ಅವೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಇಲ್ಲ, ಮದುವೆ ಪದಿಗೆ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇಕ್ಕಲ್ಲ. ನೀನ್ ಹೆಂಗ್ಸ ತೋಟದಲ್ಲಿ ಅಲ್ವಾ ನಮ್ದು ಮನೆ? ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು? ಶೃಂಗೇರಿ ಶಾರದಾಂಬ, ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ನೀವು ಬನ್ನಿ, ಇಲ್ಲಿ ಬಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಣ್ಬೋದು. ಯಾವತ್ತನ ಬಂದಾಗ ಅದೇ ಹೊಳೆ ಯಾವಾಗಾಸಿ ನೀರ್ ಅಡೆಗರಿತ ಮ್ಯಾಗಡೆಗಾಸಿ
ಹೋಗಿ ಕುದುರೆ ಎಲ್ಲ ಐತ ಕಾಡಿನೊಳಗೆ ಐತಲ್ಲ ಮನೆ ಅದೇ ಸ್ವಾಮಿ. ನೋಡಪ್ಪ ಅದೇ ಮನೆ ನಮ್ದು. ಮಧ್ಯದಾಗೆ ಒಳ್ಳೆ ಹರಿತೈತಿ, ಮ್ಯಾಗಡೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ. ಕುದುರೆ ಒಂದು ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ ತೊಂದರೆ ಕೊಡ್ತಿರೋರು? ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. 3 ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಷಯ ಇಲಾಖೆಗಿದ್ದಾರೆ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದವ್ರು. ಯಾರಮ್ಮ ಅವರು? ಮಾಸ್ಟರ್ ಕೆಲ್ಸದಾಗ ಅವ್ರೆ ಇವ್ರು ಆಂಜಿನಪ್ಪ ಅಂತ. ಇಲ್ಲ, ಆಂಜಿನಪ್ಪ 4 ಅಕ್ಷರ ಕಣಪ್ಪ. ಆಂಜಿನಪ್ಪ 4 ಅಕ್ಷರ ಅಲ್ವಾ? 4 ಅಕ್ಷರ. ನಾನು ಹೇಳ್ತಿರೋದು 3 ಅಕ್ಷರ. ಪಾಯಿಂದ ಬರುತ್ತೆ ನೋಡು, ಪಾಯಿಂದ ಬರುತ್ತೆ. ಪಾಯ್ಸಣ? ಕರೆಕ್ಟ್ ಆಗಿ ಹೇಳಪ್ಪ. ನಮ್ಗೇನ್ ಗೊತ್ತು? ನಾವ್ ಅದು ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ, ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗೆ ಹೇಳ್ತೀನಿ ನೋಡ್. 3 ಅಕ್ಷರ ಪಾಯಿಂದ ಬರುತ್ತೆ ಅವ್ರ ಅಕ್ಷರ. ಯಾರು ಅಂತ ಜಲ್ದಿ ಹೇಳು. ನೋಡಂತ ಮನೆಯವ್ರ ಕೇಳಿ ಹೇಳ್ತೀನಿ. ಅವ್ರು ಒಂದ್ ಸ್ವಲ್ಪ ಬೇರೆ ಕೆಲಸದಲ್ಲಿ ಮಾಡ್ತಾರೆ ನೋಡಪ್ಪ, ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ. ಆಮೇಲೆ ಅವರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತವ್ರು. ತಲೆಡ್ಕ ಯಾರು? ಲಾಯರ್ ಅಂತ. ಏನ್ ಹೆಸರು ಅವ್ರದ್ದು? ಏನೋ ಹೆಸರು ಗೊತ್ತಿಲ್ಲ ಅದು. ಮತ್ತೀಗ ಆತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ. ಅಲ್ಲ, ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಗುರುಗಳ ಹತ್ರ ಮಾತಾಡ್ಬೇಕಾರೆ. ಆಯ್ತು ಅಂತ. ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಅಲ್ಲ, ಅವರು ನಿನ್ಗೆ ಅವ್ರ 3 ಅಕ್ಷರ ಅವರಲ್ಲ, ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು, ನಿಮ್ ಮುಂದೆ ಬರಬಾರ್ದು, ಹೆಂಗನ ಮಾಡಿ ನಿಮ್ನ ಸರ್ವನಾಶ ಪಡಿಸ್ಬೇಕು ಅಂತ ಹೇಳಿ ಮಾಡ್ಬೇಕು, ನಿನ್ನ ನಾಶ ಪಡಿಸ್ಬೇಕು ಅಂತ ಕಾಯ್ತಾ ಇದಾರಲ್ಲಪ್ಪ. ಅವ್ರಿಗೂ 3 ಅಕ್ಷರ. ಗೌರ್ಮೆಂಟ್ ಕೆಲಸದಾಗಿದ್ದಾರ? ಗೌರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರ ಅವರು. ನಿಮ್ ಮನೆ ಹತ್ರನೇ ಇರೋದು ಅವ್ರ ಮನೆ, ಸ್ವಲ್ಪ ದೂರದಲ್ಲಿ ನಿಮ್ಮೂರಲ್ಲೇನೆ. ಏನು ಮಕ್ಳಿಗೆ ನಾಯಿಗೆ ಕಟ್ಟಿ ಹಾಕಿದ್ರ ಏನೋ ಅಂತೈತೆ? ಎಲ್ಲಿ? ಅಲ್ಲಿ ಸೌಂಡ್ ಕೇಳಿಸ್ತೈತೆ ಸ್ವಾಮಿ. ಹ್ಞೂನಪ್ಪ, ಇಲ್ಲಿ ತೋಟದಲ್ಲಿ ಅಲ್ವಾ ನಮ್ದು ಮನೆ. ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು? ಶೃಂಗೇರಿ ಶಾರದಾಂಬ. ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ನೀವು ಬನ್ನಿ, ಇಲ್ಲಿ ಬಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಣ್ಬೋದು. ಯಾವತ್ತನ ಬಂದಾಗ ಅದೇ ಹೊಳೆಗಾಸಿ ನೀರ್ ಅಡೆಗರಿತ ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ ಕಾಡಿನೊಳಗೆ ಐತಲ್ಲ ಮನೆ ಅದೇ ಸ್ವಾಮಿ. ನೋಡಪ್ಪ ಅದೇ ಮನೆ ನಮ್ದು. ಮಧ್ಯದಾಗೆ ಒಳ್ಳೆ ಹರಿತೈತಿ, ಮ್ಯಾಗಡೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ. ಕುದುರೆ ಒಂದು ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ ತೊಂದರೆ ಕೊಡ್ತಿರೋರು? ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನ್ ಹಿಂಗೆ ಒಂದೇ ಸಲ ಮಾತಾಡ ಹಂಗೆ. ಅಲ್ಲ ಕಣ, ಒಂದೇ ಸಲ ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಕೂ ಹಂಗೆ ಕೂಗ್ತೀರಲ್ಲ ಒಂದೇ ಸಲ ನೀನು. ಹಲೋ ಕಂದ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಾಳಲ್ಲ ಲಕ್ಷ್ಮಿ. ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿಕ್ಕು. ಈಗ ಒಂದ್ಸಲ ಹೇಳ್ಬೇಕು, ಸುಮ್ಮನೆ ಆಗ್ಬೇಕು.
ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ ಯಾಕೋ ಕೊಟ್ಟಿಲ್ಲ ನೀನು? ಹೇಳು ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಮ್ಗೆ. ಏನೋ ಕಂದ, ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನಿನ್ನ ಕಷ್ಟದಲ್ಲಿ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ಸಾಯಿನ ಕ್ಯಾಯ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲುವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಡ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆಯಲ್ಲ, ಇದು ನಿನಗೆ ನಿಜಾನಾ? ಇನ್ನ 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ ಬೆಂಕಿಷನ್ ಸೊಳಗೆ ಮನೆ ಕತ್ತೀನಿ ನಾನು, ಆ ಕಡೆಗೆ ಹೋಗಿ. ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ ಪೂರ್ತಿ ಎಲ್ಲ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ. ನನ್ನ ದಂಪತಿಗಳು ಸಮಿತಿಗಳಿಗೆ ಅಥವಾ ಜಾತಿಗಳಿಗೆ ಇದು ಡ್ರಮ್ಮು ಅರೆ ಹೊಡಿತಾರಲ್ಲ, ಹಂಗ್ ಹೊಡಿತೀಯಲ್ಲ ನೀನು. ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಕಂದ ಸಾಯನಕ್ಕೆ ರೈಲಾಗ ಒಗ್ಗೋದಂಗ್ ಬಿಡ್ತಾನೆ. ಯಾಕೋ ಕಂದ? ಒಬ್ಬ ವಾಸನೆ ಏ ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ ಬದುಕಿದ್ರಲ್ವ ಹಾಕೋದು. ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮ ನಾಳ ಇಂಥ ಊಸ್ನಾಗೆ ಅವ್ರು ಬದುಕಿಯವ್ರು ಇನ್ನಲ್ಲ. ನರಸಿಂಹರಾಜು ಈ ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡೋಗ್ಬಿಡ್ತಾರ ಕಣ, ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ನು 2 ದಿನ ಇನ್ನೊಂದು ವಾರ ಇದ್ರೆ, ಒಂದು ವಾರ ಇದ್ರೆ ಈ ಸೌಂಡ್ಗೆ ನಮಗೆ ತಲೆ ಹೊರತು ಬಂತು. ಇನ್ನು ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಪ್ಪಿಗೆ ಹಸಿರ್ತಾರಲ್ಲ, ಹಾಸ್ಪಿಟಲ್ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ಯಾಕೋ? ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಕಂದ? ಯಾಕೆ ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರ ಒಳ್ಳೇದ ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದಕ್ಕೆ ಅಂತ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ. ತಗೊಂಡೋಗಿ ಅವ್ರ ಕೈ ಕೊಡೋದು, ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲೋದೆಲ್ಲ ಗ್ಯಾಪ್ ಕೊಡ್ತೀರಿ ಕಂದ. ನೀನ್ ಮಾಡಿರತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವಾನೋ? ಸತ್ಯ ಹೇಳ್ಬಿಟ್ರಿ ನೀವು ಕಂದ. ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ, ನಾನು ಎಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು, ಆ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಸಾಕು ಶರಣ ಮಾಡಿ ನೀವೇ ಇನ್ನೇನ? ಯಾಕೋ? ಏನಿಲ್ಲ, ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂತಿಲ್ಲ, ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು. ಎಂತ ಊಟ ಮಾಡ್ರಿ ಹೇಳೋ ಕಂದ. ಕಂದ ಯಾಕೋ ಗ್ಯಾಸ್ಟ್ರಿಕ್ ಅಂತಾರ, ಈ ವಿಸರ್ಜನೆ ಆಗ್ತಿಲ್ಲ ಕ. ಅದೇ ಹಿಂಗೆ ಫೋನ್ ಮಾಡಿರಲ್ಲ, ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯರು ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದೆಂತ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ, ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾರೋ ದುಡ್ಡು ಬರ್ಬೇಕಾಯ್ತು ಬಂದು ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ. ಇತ್ತು ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆ ಹಾಕ್ತಾರೆ. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು? ಆಮೇಲೆ ಇದೇ ಆಗ್ಬೋದು ನಿನ್ಗೆ ಹಂಗೆ ಹಿಂಗೆ
ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರ ನಿಮ್ಮ ಅಪ್ಪಾಜಿ ಕೆಟ್ಟರು ಅಂತ 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 ಹಾ ಅಂತ ಅಂತ ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅನ್ನೋದಕ್ಕೆ ಹಾ ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು ಅದಕ್ಕೆ ಹೋಗಿ ಆಚೆ ಕಡೆ ಮನೆ ಕಂಡು ಆಚೆ ಕಡೆ ಮನೆ ಕಡಿದೆ ಈಗ. ಹ್ಞೂ ರಾತ್ರಿ ಇದು ಮೊಬೈಲ್ ಮನೆಗೆ ಬಿಟ್ಬಿಟ್ಟಿದ್ರು ರಾತ್ರಿ. ಹಾಗಾಗಿ ಈಗ ಈಗ ಅಲ್ಲಿ ಆ ಮನೆಗೆ ಬಟ್ಲಾಗ ನೀರಿತ್ತು ಮಕ್ಕಳು ತಂದು ಇಲ್ಲಿ ಈಚೆ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಕ್ ಹೋಗಿಲ್ಲ. ಯಾಕಲ್ಲ? ಹುಡುಗ ಅದೇ ಹಂಗೆಲ್ಲ ಆಡಿವಲ್ಲ ಅಂತ ನನಗೆ. ರಾತ್ರಿ ಎಲ್ಲ ಅಷ್ಟು ನೆನ್ನೆ ದಿನ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಕೋಮನ್ ಮಗ ಹಂಗಂದು ಲಕ್ಷ್ಮಮ್ಮ ಏನಂತ ಹೇಳ್ದ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದ ನಾನು ಈಚೆ ಕಡೆ ಫೋನ್ ಮಾತಾಡಿ ಹಿಂಗ ಯಾಕೆ ಸುಳ್ಳು ಅಯ್ಯಪ್ಪ ಸ್ವಾಮಿಗಳು ಅಮೌಂಟ್ ಬೇಕಾಯ್ತು. ಏನು ಇಲ್ಲ ಖಾಲಿ ಟಪ್ಲಿ ನಿಮ್ದು ಯಾರು ಹೇಳ್ಬಿಟ್ಟು ಮಾತಾಡಿ ನಾ ರಾಂಗ್ ನಂಬರಿಗೆ ಮಾಡಿದಿರ ಅಮ್ಮ. ಯಾವ್ದೆಲ್ಲ ಇಲ್ಲಿಂದ ಇದು ಸಿಕಂದ್ರಾಬಾದ್ಗೆ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು ಯಾರ್ದು ಬೇರೆ ನಂಬರಿಗೆ ಮಾಡಿದ್ರೆ ನೋಡಕ್ಕ. ನಾನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ BN ನೀನ್ ನರಸಿಂಹರಾಜು ಅಲ್ಲ BN ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋರ್ಟ್ ಬಳ್ಳಾಪುರ. ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀ ಕಪ್ಪು ಯೂನಿಕಾನಲ್ಲಿ ಓಡಾಡ್ತೀಯ, ಕಿವಿಗೂ ಅಲ್ಲಿ ಅಯ್ಯೋ ಆಯ್ತಮ್ಮ. ಕರೆಕ್ಟು ಕರೆಕ್ಟು ಕರೆಕ್ಟ್. ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯಕ್ಕ? ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಹಂಗ್ ಮಾಡೋರು ಅವ್ರ ಮನೆಗೆ ಬೆಂಕಿ ಹೋಗ್ಬಿಡು. ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ ಏನೋ ನಾವು ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮನೆ ಕಳ್ತಿದ್ದ ನೋಡಿ. ಇದು ಯಾಕಕ್ಕ ನಮ್ಗೆ ಹಿಂಗ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಕೊಂಡ್ ಸಾಕಾದ್ರ ಓಡಾಡ್ತೀಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೋಗ್ಬೇಕಂತೆಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ. ನೀನ್ ನಾವೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆ ಹಾಕೋಣ ಅಂದ್ರೆ ಮಧ್ಯದಾಗ ಬಂದು ಬೆಕ್ಕು ಬಂದಂಗ್ ಬತ್ತೀಯಲ್ಲ. ಒಂದ್ ಬಿಟ್ಟು ಮಾತಾಡಕ್ಕ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ. ನಿನ್ಗೆ ಏನ್ ಬಂದ್ ಹಂಗೆ ಆಯ್ತು. ಯಾರು ಬೇರೆ ನಂಬರಿಗೆ ಮಾಡಿದೀನಿ ನೋಡ. ಆಯ್ತು ಸಾಪ ಹಾಕು. ನಾನಿನ್ನ ಹಾಳಾಗ್ ಹೋಗ್ಲಿ, ಸಾಪ ಹಾಕು, ಹೊರಗಿಲ್ಲ. ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ? ನೀನು ಅಪರಾಧಿ ಅಲ್ಲ, ನಾನ್ ಅಪರಾಧಿ, ನೀನ್ ನಿರಪರಾಧಿ. ನಾನ್ ಅಪರಾಧಿ ಯಾಕೆ ಅಂದೆ? ಅವತ್ತು ನಿನ್ಗೆ ಮೆಚ್ಚಿ ನಾನು ನಿನ್ ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟರ್ ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡು. ಒಂದೇ ಸಮ ಕೇಳ್ಬೇಡ. ನನ್ಗಿಲ್ಲಿ ಈಗ ಮಾತ್ರೆ ಮುಗ್ದೋಗಿವೆ. ಮೊನ್ನೆ ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೆ ಏನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಹೆಂಡತಿ ಹೆಚ್ಚುಕಟ್ಟಾಗ ಮನೆ ಕಳಕ್ ಹೋಗ್ಬಿಡಲ್ವಲ್ಲೋ. ತಾಯಿನ ಹಾಕ್ಯಾಯೋ ಪರಮಾತ್ಮ. ಶಿವನೇ ಎಲ್ಲಿದ್ಯಪ್ಪೋ? ವೆಂಕಟರಮಣ ಸ್ವಾಮಿ ನಿಂಗೆ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದು ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಟ್ರಿ ನಾನೇನ್ ನಿನ್ ಕೋಳಿ ಮಾಡಿರೋದು ಯೋಲ್ ತಿನ್ನಾನ? ಇಲ್ಲ ನೀನ್ ಯೋಲ್ ತಂದ್ಕೊಟ್ಬಿಡು ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗೆ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ದೀವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು ಲೇಟ್ ಬಳ್ಳಾಪುರ ಕಿವಿಗೆ ಕಪ್ಪು ಗಾಡೆ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡೆ, ಕೂಲಿಂಗ್ ಗ್ಲಾಸ್ ಹಾಕೊಂಡೆ.
ಒಂದ್ ಅಕ್ಷರನೂ ಹೇಳ್ದಂಗ್ ಬಿಡ್ತೀಯ ಹೇಳ್ತೀಯ ಕರೆಕ್ಟ್ ಹೇಳ್ತೀಯ ಅಕ್ಕ ನೀವು ಪೂರ್ತಿ ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯ, ಆಮೇಲೆ ಬಸ್ ಸ್ಟ್ಯಾಂಡಾಗ ಎಣ್ಣೆ ತಗಂತೀಯ, ಚೀಲಕ್ಕೆ ಇಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ತು ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಅಯ್ಯೋ, ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ, ಬರೆ ಮಳೆಗ್ ನಾಯಿ ಬಡ್ಕೊಂಡಂಗ್ ಬಡ್ಕಂತೀಯಲ್ ತಾಯಿ. ಅರ್ಧೋಗ ನಿಮ್ಮ ಅಮ್ಮಕ್ಕೆ ಯಾರ ತಾಯಿ ನಾಯ್ಕ್ಯಾಯ. ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ವಾಂತಿ ಮಾಡ್ಕೊಂಬೇಕಾ? ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ವಚನ ಎದ್ದು ನಿನ್ ಮನೆ ಒಳಗ್ ಹೋದ ನಮ್ಮ ಕಿವಿಯಾಗಿರೋ ಕಾಸು ಕದ್ಕೊಂಡೆಲ್ಲ ಬೇವರ್ಚಿ ನನ್ ಮಕ್ಳ ಸೋಳೆ ಮಕ್ಕಳ ಅಂತ ಇಲ್ಲಿ ಕಾಪುಣ್ಯಕ್ಕೆ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀಯವ? ಒಂದೇ ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗ್ಯತ್ ಕಣೋ. ನನಗೆ ಎಲ್ಲ ಗ್ಯಾಪ್. ನನ್ ಮನ್ಸಲ್ಲಿ ಇರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೋ ತಕೋ ಕೊತ 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 ಕುದೀತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಈ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ತಾರಲ್ಲ ಇವಳು ಅವಳ ಕೊಡುಕ್ ಮುಂದೆ. ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಇನ್ನೇನ್ ಹೇಳನಕ್ಕ, ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ. ಹೌದನೋ? ಯಾಕೋ ಮುಂಡೆ ಮಗನೆ, ನಿನ್ ಬೈಕ್ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾ ಯಾಕೆ ಕರ್ಮ ಮಾಡಿದ್ನು? ಅನ್ನು ಮುಗಿಸಿ ನಮ್ಮ ಮನೆಗೆ ಯಾರು ಇಲ್ಲ, ನೀರ ಸೊಳೆ ಮಗನೇ, ನಿನ್ಗೇನು ಒತ್ತು ಬರ್ಲಿಲ್ಲ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳ್ ಮಾಡ್ಬಿಟ್ಟಲ್ಲೋ. ಅಯ್ಯೋ ಇಲ್ಲಿ ರಂಗಮಂದ್ರ ಹಿಂದ್ಗಡೆ ಅಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಬುದ್ಳ ನಿಮ್ಮ ಕೊಡ್ಕೊಂಡಿತ್ತು ಮುಂದೆ ಅರ್ಥ ಬೈತಿದೆ. ಯಾರ್ ನನ್ನ ಮಗ ನಿನ್ ನಾಲಿಗೆ ಮಾಡಿ ನಮ್ಮ ಹೊರಗೆ ಓ ಅಂತ ಬಡ್ಕೊಂತಾರಲ್ಲ ಹಂಗ್ ಬಡ್ಕೊಂತಿಯಲ್ಲ ಅಮ್ಮ. ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗೇಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ, ಇನ್ ಕಾಣಿಲ್ದಂಗೆ ಎಲ್ಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ ತಾಯಿನಾಕ ಈಗಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು. ನಾನು ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು ಅಮ್ಮ. ಇವನು ದೇಖೇನ್ ನಾಚಿಗೆ ಬರ್ಬೇಕು. ಮಗ ಎದೆ ನೋವು ಬಂದ್ ನೀವು ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ಟೀಕೆ ಒಂದ್ ಟ್ರೈರ್ ಹಾಕಿರ್ಬೇಕು, ಟೀಕೆ ಎಳ್ಕೊಂಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರ್ ತೊಳ್ಕೊಬೇಕು, ಆರಾಮ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ನನ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ. ರಜಾವಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ನಿಮ್ಮ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ನಿಮ್ದಿಗೆ ಹೆಂಗೋ ಮನೆ ಕಣಿವನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ ಹೆಂಗೋ ಅವ್ ಅಕ್ಕಂಗೆ ಹಂಗೆ ಮಡಗಿದ್ಯಲ್ಲ. ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ಹೇಳು. ನನ್ನ ಹಾಳ್ ಮಾಡ್ದೆ, ಆ ಪಾರ್ವತಿನ ಹಾಳ್ ಮಾಡ್ದೆ, ಆ ಲಕ್ಷ್ಮಿನ ಹಾಳ್ ಮಾಡ್ದೆ. ಅಯ್ಯೋ ನಾನೇ ಬಡ್ಕಣ ತಾಯಿ, ನನ್ ಕಿವ್ ಕೇಳೋದು ನಿಮ್ಮ. ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗಿವಳಿಲ್ಲೋ, ಹೋಗಿ ಬಿಡವಳಿ ಯಾವ್ದ್ ಮಾತಾಡ್ರು ಉಗಿತಾವಳಿ, ಕೆರೆನಾಗ ಹೊಡ್ದಂಗ್ ಹೇಳ್ತಾವಳಿ. ಇಲ್ಲಿ ಏನ್ ಮಾಡೋಣ? ಆ ರತ್ನಿ ನಾಳ್ ಮಾಡ್ದೆ, ಆ ಲಕ್ಷ್ಮಮ್ಮ ನಾಳ್ ಮಾಡ್ದೆ. ನಾವು ಇವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಅಲ್ಲ, ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾ ಮನೆಗಿದ್ದೆ, ಅದಕ್ಕೆ ಯಾರು ಮಾಡ್ರು ಮನೆಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ.
ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ ಅಷ್ಟೇ ಅಷ್ಟೇ. ರೇ ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ ಇನ್ನ, ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಸೊ ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ಅಲ್ಲೋ ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೊಳಕ್ ಆಗಲ್ಲ. ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ ಬಿಡ್ತಾರೆ, ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವ್ ಏನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾಣ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ, ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ, 8 ರೂಪಾಯಿ ಕೆಜಿ ಮಾಡಿದೀರಾ ನೀವು. ಒಂದ್ ನಿಮಿಷ ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ, ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲ್ಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು, 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು, ನೀವ್ ಹೇಳಿ. ಅದೆಲ್ಲ ಕಲ್ಲಂಗಡಿ ನೀವು ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ, ಕಲ್ಲಂಗಡಿ ಹಣ್ಣರಲ್ಲ ಇವ್ರೆ. ಒಂದು ಹೆಣ್ಮಗು ಮಾರ್ಕೆಟಿಗೆ ಬಂದಿದೆ, ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು, ಗೊತ್ತಾಯ್ತಾ? ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ, ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರಾ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ ಯಾರಿಗ್ ಮಾಡಿದಿರ? ಯಾರು? ನಾವು ಕಲ್ಲಂಗಡಿ ಹಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ, ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ. ಇವರೇ ಎಲ್ಲ ಟೆಲ್ ಮಿ ಪಂಕಜ ಅಕ್ಕ, ನಾವು ಇದು ಕಲ್ಲಂಗಡಿ ಹಣ್ಣರಲ್ಲ. ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು ಕೆಜಿ ತಾನೆ, ನೀನು ಏನಕ್ಕೆ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ದಡಿ, ನೀನು ನಾನ್ ಮಾತಾಡಿದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ್ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ದಡಿ ಒಂದ್ ನಿಮಿಷ, ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ತಾನೆ, ನೀನ್ ಏನಕ್ಕೆ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. ಒಂದ್ ನಿಮಿಷ, ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ಆದ್ರೆ ನೀನ್ ಏನಕ್ಕೆ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು? ಹೋಲ್ಟಿ ಮಾಡಿದ್ ನಮ್ ಕಲ್ಲಂಗಡಿ ಹಣ್ಣು ಮಾಡಿರಲ್ವಾ? ನಾನು ಮಾಡೋದ್ ನೀನ್ ಯಾರು ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ. ನೀನು ನಾವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಹಣ್ಣರಲ್ಲ. ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮನೆಗಿದ್ದೆ, ಅದಕ್ಕೆ ಯಾರು ಮಾಡ್ರು ಮನೆಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ರೇ ನಮ್ಮನೆಗೆ ನಮ್ಮ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ ಇನ್ನ, ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಸೊ ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ಇವ್ರ ಉಂಟು ನಮಗ್ ಕರೆಂಟ್ ಅಲ್ಲ, ಇದು ತಲೆನೋವು ಬರ್ತೈತಿ. ಅಲ್ಲ ರೀ ನರಸಿಂಹರಾಜು ಅವರೇ, ನಿಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿದ್ ನೀವು? ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ನನಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ? ನಾನ್ ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ, ಅದಕ್ಕೆ ನಾನ್ ತಿರ್ಗಾ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ. ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನಾನ್ ನಿನ್ಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ನಮ್ಮ ಯಜಮಾನ್ರು ಬದುಕೋಕಂಡ್ರಿ, ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರೋ ಮಾಡಿದ್ರಲ್ಲ, ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡಿದೆ. ನಮ್ಮ ಹೆಂಗಸರು ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗವ್ರೆ, ಅವ್ರು ರಿವರ್ಸ್ ಮಾಡ್ತಾರೆ, ಏನನ್ನ ಮಾಡ್ತಾರೆ. ನೀನ್ ನನಗೆ ರಿವರ್ಸ್ ಮಾಡ್ತಿ ಅಂತ ಕೇಳ್ತೀಯ? ಯಾಕೆ ನಿಮ್ ಮನೆಗೆ ನಿಮ್ ಹೆಂಡತಿ ಇಲ್ವಾ? ಆಯ್ತು ರಿವರ್ಸ್ ಅಲ್ಲ, ನಾನು ಯಾಕೆ ಅಂತ ಮಾಡ್ದೆ ಕಣಕ. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನಕ್ ಮಾಡಕ್ ನಾವ್ ಅಂತದ್ ಇದ್ರ, ನಾವ್ ಅಂತವ್ರ ಯಾ ಕಡಿಗೆ ಎದ್ನಪ್ಪ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋದು ಹೋಗ ಮತ್ತ. ಹಲೋ,
ಫೋನ್ ಮಾಡಿದ್ರಿ? ಎಲ್ಲ ನಿಮ್ಮ ಮಂತೆಗೆ ಬರ್ಲೇ ಇಲ್ಲ. ಇಲ್ಲ, ನಾ ಮದುವೆ ಹೋಯ್ದ್ನಲ್ಲ, ಮದುವೆಯಿಂದ ಬಂದವನು. ಯಾಕೆ ಸಾಕಾಯ್ತು, ಉಳ್ಳಾಡ್ತಿದ್ದೆ. ಈಗ ಎದ್ದೆ. ಎಷ್ಟೈತಿ ಬರೋಣ? ಬೆಳಿಗ್ಗೆ ಅದೇ ಮಾರ್ಕೆಟ್ ಕೊಟ್ಟಿದ್ದೀನಿ, ಹೂವ ತಗೊಂಡು. ಯಾಕೆ? ಒಂಚೂರು ಅದೇ ನಾಳೆ ಎತ್ತೇನಹಳ್ಳಿ ಜಾತ್ರೆ ಅಲ್ವಾ, ಹಾ, ಅದಕ್ಕೆ ಒಂದ್ 6 ಗಂಟೆ 6:30 ಬಂದ್ಬಿಡು. ಎಲ್ಲಿಗೆ? ಮಂತಕ್ಕೆ ಬಂದ್ಬಿಡ್ತೀಯ? ಅಲ್ಲಿಗೆ ಬತ್ತೀಯ? ಬುಗುನಳ್ಳಿಗೆ ಬತ್ತೀಯ? ಯಾರು ಹೇಳಿ ನೀವು? ಯಾರು ಹೇಳಿ ನೀನು? ಹಾ, ಈ ಒಣ್ಣೆ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನರಸಿಂಹಣ್ಣ. ನಿಮ್ ಹೆಸರು ಏನ್ರಿ? ಅಯ್ಯೋ ಹೋಗತ್ತ, ಈ ಒಣ್ಣೆ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ಏನ್ರಿ. ಅಲ್ಲ, ಯಾರು? ವೆಂಕಟೇಶ್ ಅನ್ನ ರುದ್ರೇಶ? ನಾನ್ ರುದ್ರೇಶ್ ಕಣ. ನಾನ್ ತಿರ್ಗಾ ಕುಡಿಯ ಸ್ಟಾರ್ಟ್ ಮಾಡಿದಿನ. ಮತ್ ಈಗ ತಿರ್ಗಾ ಯಾರು ಅಂತೀಯ? ಅದಕ್ಕೆ ಹೂವು ಎಲ್ಲ ಹಾಕಿದ್ರಿ ನೀವು? ಹೂವ ತರಕ್ಕೆ ಮಾರ್ಕೆಟ್ಗೆ. ರೀ, ಯಾಕೆ ಇಂತ ಸುಳ್ಳು ಹೇಳ್ತೀರಿ? ನಿಮ್ ಮನೆ ನೀನ್ ಎಷ್ಟು 2 ವರ್ಷ ಆತಲ್ಲ? ಏನ್ 2 ವರ್ಷ ಆಯ್ತಲ್ಲ ದುಡ್ಡು ಇಸ್ಕೊಂಡ? ಹಾ, ಯಾಕವ್ರ ಅಮ್ಮನ್ ತೋಲ್ ಬಡ್ಡಿ ಕೊಟ್ಟಿಲ್ವಾ? ನಿಮ್ಮ ಅಮ್ಮನ್ ತೂಲ್ ಕೊಟ್ಟಿದ್ಯಾ? ನೀವು ನನ್ನ ಮಕ್ಳಿಗೆ ಫೋನ್ ಮಾಡಿ ಈಗ ಹಚ್ಚಿರ್ಕಾತ ನಿನ್ಗೆ? ಅಯ್ಯೋ, ಹಾಲ್ ಕರಿಬೇಕಾಯ್ತಲ್ಲ, ಅಲ್ಲಿ 7:30 ಆಯ್ತು ಎದ್ದೆ. ಹಾಲ್ ಕರಿಬೇಕಾಯ್ತು, 7:30 ಆಗಿತ್ತಲ್ಲ ಬೆಳಿಗ್ಗೆ. ಈಗ ಅಲ್ಲಿ 7:30ನಾ? ಆಲೆ ಕೋಳಿ ಕೂಗಿ ಎಷ್ಟೊತ್ತಾಯ್ತ? ನಾಳೆ ಬೆಳಿಗ್ಗೆ 7:30 ಹಾಲಿನ ಗಾಡಿ ಬಂದೈತೆ. ತಾಯಿನಾಕೆ ನನ್ ಮಕ್ಳನ್ನ ಯಾರನ್ನ ಉತ್ತಮರು ಅಂತಾರೆ ಅವ್ರನ್ನ. ಆಲೆ ಹಾಲ್ ಕರಿತಾ ಇದೀನಿ, ಬೆಳಕರ್ದೈತೆ ಆಲೆ 7:30. ನೀನ್ ಈಗ ಎದ್ದಿದ್ದೀರ? ನಿಮ್ಮ ಅಮ್ಮ ದಿಂಗ್ಸದ್ ನೀನ್ ತಾಯಿನಾಕೆ ದುಡ್ಡು ಕೊಡ. ನೀನ್ ದುಡ್ಡು ತಾಯಿನ ಹಾಲ್ ಕರಿತಾ ಇದ್ಯಾ? ಅಲ್ಲ ಡ್ಯಾಡಿ, ಡ್ಯಾಡಿ, ಹಲೋ ಹಲೋ ಡ್ಯಾಡಿ, ಇವತ್ತು ಅಮಾವಾಸ್ಯೆ, ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರಿತಾ ಐತೆ. ನೀನ್ ಬರ್ಬೇಕಂತೆ ಮನೆ ಹತ್ರ. ಯಾಕೆ ಡ್ಯಾಡಿ ಬೈತಾ ಇದ್ಯಾ? ಆಯ್ತು ಸರ್, ಬಿಡಿ. ಸಾರಲ್ಲ, ನಾನ್ ನಿನ್ ಮಗಳು ನಯನ. ಪಾಪ ಅನ್ಬೇಕು. ನಮ್ದು ಇದು ತರೀಕೆರೆ ಬರ್ತಾ ಇದ್ವಿ. ಭದ್ರಾವತಿಗೆ ಹೋಗಿದ್ದ? ತರೀಕೆರೆ ಬರ್ತಾ ಇದ್ವಿ ಸರ್. ಭದ್ರಾವತಿಗೆ ಹೋಗಿದ್ದ? ಭದ್ರಾವತಿಗೆ. ಯಾಕೆ? ನಮ್ ಚಿಕ್ಕಪ್ಪರ್ಗೆ ಹುಷಾರಿರಲಿಲ್ಲ ಸರ್, ಬರ್ತೀವಿ. ಅಲ್ಲಿ ಯಾರೋ ಹೆಂಗಸರು ಲೇಡೀಸ್ ಎಲ್ಲ ಮಾತಾಡ್ತಿದ್ದಾರೆ ಪಾಪ. ಆಯ್ತು. ಹಲೋ ಪಾಪ. ಅಯ್ಯೋ ಪಾಪ, ಅಯ್ಯೋ ಪಾಪ, ನಮ್ಮ ಅಮ್ಮನ್ ಬಿಟ್ಬಿಟ್ಟು ಬೇರೆ ಅಮ್ಮನ್ ಪಕ್ಕ ಕುಂತಿದ್ಯಾ ಟ್ರೈನಾಗೆ? ಆಯ್ತು ಸರ್, ಆಯ್ತು. ಸಾರಲ್ಲ, ನಯನ ಪಾಪ ಅನ್ಬೇಕು. ಹಲೋ, ಬರ್ತೀನಿ. 10:30 11 ಗಂಟೆಗೆ ಬರ್ತೀನಿ ಸರ್. ನಮ್ಮ ಮಾತಾಡೋದಂತ ನೋಡು. ಏನ್ ಹೋಗಿದ್ಯೋ ನಿಮ್ಮ? ಹಲೋ, ಹಲೋ, ಏನಣ್ಣ ನಾ ಎಷ್ಟೊಂದು ಬಗ್ಳುತ್ತಾ ಇದ್ದೇವಿ ಸರ್? ಅಯ್ಯೋ, ನಾಯಿ ಬೋರಿದೆ, ಸೊಳ್ಳೆ ಬೇರೆ ಇರೋದು ಇಲ್ಲಿ ಕಡೆಗೆ. ಏನ್ ಮಾಡೋಣ, ಮನೆ ಸಿಗುದು. ಯಾರು ನೀವು? ಯಾರು ಹೇಳಿ ಸ್ವಾಮಿ ನೀವು? ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ನಮಸ್ಕಾರ ಸ್ವಾಮಿ. ಇಲ್ಲ, ನಾನು ಸಾರ್ ಅಲ್ಲ, ಮೇಡಮ್. ನಾನ್ ಮೇಡಮ್ ಸರ್, ಮಮತಾ ಅಂತ. ಹೇಳಿ ಮೇಡಮ್ ಅವರೇ. ನಾನ್ ನಿನ್ ತುಂಬಾ ಅಭಿಮಾನಿ ಆಗ್ಬಿಟ್ಟಿದೀನಿ ಸರ್. ನೀವು ನಿಮ್ಮ ರೆಕಾರ್ಡಿಂಗು ಎಲ್ಲ ಕೇಳಿ ನಂಗೆ ತುಂಬಾ ನಗು ಬರುತ್ತೆ. ಮನಸ್ಸಲ್ಲಿ ಇರತಕ್ಕಂತ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿತು ಅಂತ ಬರುತ್ತೆ. ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮ್ಗೆ ಎಷ್ಟೇ BP ಇರ್ಲಿ ಕಮ್ಮಿ ಆಗುತ್ತೆ ಸರ್. ದೇವ್ರು ನಿಮ್ಗೆ ಆಯುರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್. ಏನೋ ದೇವ್ರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಕೇಳ್ತೀರಕ್ಕ ನೀವು? ಕೆಟ್ಟ ಮಾತುಗಳು ಏನು ನಮ್ಗೇನು ಇದಾಗಲ್ಲ. ಏನು ಲಕ್ಷ ಗಟ್ಲೆ ಅಭಿಮಾನಿಗಳಿದಾರೆ ಅಣ್ಣ. ನಿನ್ನಂತ ಫಿಲಂ ಆಕ್ಟರ್ಗಳಿಗೂ ಇಲ್ಲ ನಿಮ್ಮ ಅಭಿಮಾನಿಗಳು. ಇಡೀ ಕರ್ನಾಟಕದಾಗೆ ಮಿಂಚಾ ಇರೋದೇ ನೀವು. ಏನ್ ಮಿಂಚಾ ಇದೀವಿ ಇಲ್ಲಿ. ನಮ್ದು ಮಳೆ ಬಂದ್ರೆಲ್ಲ ಬಕೀರಿ ಇಕ್ಬೇಕು ಮನೆಗೆ. ಆಮೇಲೆ ಯಾರದ್ದು ಏನು ಇಲ್ಲ. ಏನ್ ಮಿಂಚಾ ಇದ್ದೀನೋ, ಏನು ಗುಡುಗ್ತಾ ಇದ್ದೀನೋ. ಗುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿದ್ದೀವಿ ಸ್ವಾಮಿ ಅಕ್ಕ. ಅದು ಬಡತನ ಸಿರಿತನ ಅವೆಲ್ಲ ಸಹಜ. ಅದು ನಿಮ್ಮಂತ ಕಲಾವಿದರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ,
ಏನ್ ಟ್ಯಾಲೆಂಟ್ ಇಲ್ಲ ನಾನು ಈಗ ಮಾತಾಡೋದು ಫೋನಾಗ ಏನೋ ಕೆಟ್ಟ ಮಾತಾಡೋದಕ್ಕೆ ಬೈಯೋದು ಅಷ್ಟೇ ಅಕ್ಕ ನಾನು. ಇನ್ನೇನ್ ಅದ್ರಾಗೇನು ಏನಿಲ್ಲ. ನಾ ಕಲ್ತ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನೋ ಅಲ್ಪ ರೇಗಿಸ್ತಾರ ಕಣಕ್ಕ ಸುಮ್ಕಿದ್ದಂಗೆ. ಏನು ನೋಡಿ ನಿಮ್ಮಂಗೆನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತಾರೆ. ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನೀನು ಹಂಗೆ ಹಿಂಗೆ ನಿಮ್ಮಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್. ಆತರ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ, ಬಿಡಿ ಅವೆಲ್ಲ. ನಿಮ್ಮ ಅಡ್ರೆಸ್ ಸರ್, ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್. ನಂದು BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ, ಬಳ್ಳಾಪುರ, ಮುಗೂರ್ನಳ್ಳಿ ಪೋಸ್ಟ್. ಬರ್ಕೊಂಡ್ರ? ಬರ್ಕೊಂಡು ಹೇಳಿ ಸರ್. ಮುಗೂರ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಹತ್ರ ಬರೋದ ನಿಮ್ಮೂರು? ಗ್ರಾಮಾಂತರ, ತುಮಕೂರು ಗ್ರಾಮಾಂತರ. ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು? ನಮ್ಗೇನಕ್ಕ ಇದು ಎಲ್ಲನ ಫೋನ್ ಮಾಡಿ ನಾ ತುಮಕೂರು ಅಂತ ನಮ್ಗೆ ಇಲ್ಲಿಂದ 7-8-9 ಕಿಲೋಮೀಟರ್ ಅಷ್ಟೇ ತುಮಕೂರಿಗೂ ನಮ್ಮೂರಿಗೂ. ಅಲ್ಲ ನಿಮ್ಮ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಏನಿಲ್ಲ ಅಕ್ಕ, ಅಬ್ಜೆಕ್ಷನ್ ಇಲ್ಲ. ಆತರದ ಏನು ಅಬ್ಜೆಕ್ಷನ್? ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಹೌದಾ ಸರ್, ಆರಾಮಾಗಿದ್ದೀರಾ? ಆರಾಮಿನ್ನೇನು ಮೂಗಿದ್ರ ತಗ ನೆಗಡಿ ತಪ್ಪಲ್ಲ. ಮೂಗು ನೆಗಡಿ ಬಂದಿದೆ ಅಂತ ಮೂಗು ಇದಾಗಿರಾಗುತ್ತೇನಕ್ಕ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದಕ್ಕ, ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೇ ಆಯ್ತು ಅನ್ನೋದ್ ಋಣ ತೀರೋಗ್ರಿ ಬಿಡಕ್ಕ. ಅದ್ರಾಗ ಏನೈತಿ? ಇವಳು ಅವ್ರು ಅವಳೇನ ಕಾಣ್ತಾಳೆ ಇವಳು. ಆಯ್ತಕ್ಕ. ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಮ್ಮ ಅಕ್ಕರೆ. ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿದ್ದು. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ, ಒಳ್ಳೇದ. ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು, ಅದಂಗೆ ಸಾಕ್ತಾ ಇದೀನಿ ಸರ್. ನಾನು ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೀನಿ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದ್ದೀನಿ. ನೀವು 5ನೇ ಕ್ಲಾಸ್ ಓದಿಸ್ತಾ ಇದ್ದೀನಿ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದ್ದೀನಿ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನಮ್ಮನೆ ಅಂತಂದ್ರೆ ನಿಮ್ಮನೆಗೆ? ನಮ್ಮನೇಲಿ ಬೆಂಗಳೂರಲ್ಲಿ ಇದೆ. ನೀವ್ ಮೆಜೆಸ್ಟಿಕ್ ಇಲ್ಲಿ ಬಂದು ಫೋನ್ ಮಾಡಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಸರ್. ನಮ್ ಕಾರಲ್ಲಿ ಕರ್ಕೊಂಡೋಗಿ ನಾಯಿ ತಿಂತು ಸತ್ಯ. ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಹೇಳಕ್ಕ. ಅದೇ ನಮ್ಮ ಮನೆಯಲ್ಲೇ ಬಂದು 2 ದಿವಸ ಇದ್ವು ಆರಾಮಾಗಿ. ಎಲ್ಲ ಫೈನಲ್ಲಿಗೆ ಲಾಸ್ಟಿಗೆ ಹೊಡಿಯ ಗೂಟ ಕಡಿಕಣಂಗೆ ಅದ್ರಲ್ಲಿ ನನಗೆ ಮಾದರಿಗಳು 100 ಖಾಲಿ ಆದ್ವೇನೋ. ಆಯ್ತಕ್ಕ. ಇದು ಅಲ್ಲ ಸರ್, 1 ನಿಮಿಷ ನಾನ್ ಮಾತಾಡಕ್ ಅವಕಾಶ ಮಾಡ್ಕೊಡಿ. ಆಯ್ತು. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ರಾಂಡೋದು ಅದೇ ಜಾಗ ಹೋಗ್ತಾಯ್ತು ಮಾತು. ಅದೇ ಜಾಗ ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಲ್ಲಿ ಬಂದ್ರೆ ಸರ್ ನಾನ್ ನಿಮ್ಮ ಹತ್ರ ಒಂದೇ ಡೈರೆಕ್ಟ್ ಮಾತಾಡಿಲ್ಲ. ಏನು ಫೋನ್ ಮಾಡಿದ್ರು ಒಬ್ಬರನ್ನ ಕಂಟಿನ್ಯೂ ಮಾಡ್ಲಿಲ್ವಲ್ಲ ನನಗೆ ಸರ್. ನಾನು ಹೇಳಿ ಅಕ್ಕಾರೆ, ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆ ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ. ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರೋ ತಂದ್ಕೊಡ್ತೀವಿ. ರಾಗಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್. ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕಾರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ ಹೇಳಿ, ನಾವಿಬ್ರು ಜೊತೆಲಿ ಸೇರ್ಕೊಂಡು ಲೈಫ್ ನನಗೆ ಆಲೆ ನಾ 3 ಸಲ ಮಿಸ್ ಬರ್ದಂಗ ಅದಕ್ಕ. ಯಾವಾಗ ಗಂಡ ತೀರೋಗ್ಯವ್ರೆ ಅಂದ್ರು ಇದನ್ನ ಕೇಳಿ ಒಂದು ಅರ್ಬೋಳೆ ಇದೆ. 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ. ಈಚೆ ಕಡೆ ಚಾಪೆ ಕೊಡ್ತಾರ ನಮ್ಮ ಮನೆಗೆ. ಅಲ್ಲೇ ಹೋಗಿ ಮನೆ ಅಲ್ಲ. 1 ನಿಮಿಷ, ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನಾವ್ ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಂದ್ರೆ ನಾವು ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಏನಕ್ಕೆ ಮಾಡ್ತಾರಪ್ಪ ನನಗೆ. ಎಲ್ಲಿದ್ದೀವೋ ತಿರುಪತಿ ವೆಂಕಟರಮಣ ಸ್ವಾಮಿ. ನಾವು
ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಯಾವ್ದಾದ್ರು ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು, ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡರ್ವೇರ್ ಅದು ಅರ್ಧೋಗಿರೋದು ಹಾಕೊಂಬರ್ಬೇಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ಆ ತಿಕ್ಕುತ್ತವೆಲ್ಲ ತೂತ ಬಿದ್ದಿರೋದಾ? ತಾಯಿ ಅಕ್ಕಳೆ, ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾತ್ವೆ ಅಲ್ಲಿಗೆ ಹೋಗುವಂತಾರೋ. ನಮ್ಮ ಮನೆಗೆ ಕೇಳಿ, ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆ ಹಾಕ್ತಾರ. ಈ ಸೊಳ್ಳೆ ಕಡಿಗಿಡಕ್ಕಲ್ಲ, ನೀನ್ ಕಾಲಿಗೆ ಬಿಡ್ತೀನಿ ಎಲ್ಲ ಬೇರೆ ಕಡೆ ನೋಡ್ತೇಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಏನ್ ಮಾತಾಡ್ತೀವಿ ಅಥವಾ ತಲೆ ನೋವು ಬಂತು, ನೆಗಡೆ ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ನಿಮ್ಮ ಅಂಡರ್ವೇರ್ ಪರಮಾತ್ಮ, ಯಾವ ದೇವ್ರು ಇಲ್ವೇನು ಪರಮಾತ್ಮ. ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ, ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ, ಮುಂದ್ಗಡೆ ಆಗಿದ್ರೆ ಹುಚ್ಚೋಯ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ. ತೂತಾಗಿವಾಗ ಅಷ್ಟೇ, ಇನ್ನ ಏನು ದೊಡ್ಡದಾಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಂತಿದ್ರೆ ಎಲ್ಲ ಸುಟ್ಟಾಕಿದಾರಕೋ ಮನೆಯಲ್ಲಿ. ಇದು ಏನೇನೋ ಎಲ್ಲೆಲ್ಲ ಹೋಗ್ತೀಯ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ, ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಹಂಗಾಯ್ತು ಅಂತ ನೀವು ಆತರ ಇದ್ರೆ ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ, ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ, ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡ್ಸೋದು, ಸ್ನಾನ ಮಾಡ್ಸೋದು ನನ್ಗೆ. ಸ್ವಾಮಿ ಎಲ್ಲಿದ್ಯೋ ಸಿಕ್ಕಂದ್ಬಿಟ್ರೆ ಉಡೇಶ್ವರಿ ಆಯ್ತು. ಅಪ್ಪ ಎಲ್ಲಿದ್ಯೋ ಹೆಂಗು ಸೀರೆ ಇಟ್ಟಂಗ್ ಮಾಡ್ದಲ್ಲ ಪರಮಾತ್ಮ. ಎಷ್ಟು ದಿನ ತನಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದೆ. ಈಗ ಬಂದು ಮನೆಗ್ ಬಂದ್ರ? ಎರಡೇ ನಿಮಿಷ ಆಯ್ತು. ಏನ್ ಬೆಳಗ್ಗೆಯಿಂದ ತುಂಬಾ ಕೆಲಸ ಏನ ಪಾಪ ಅಣ್ಣವ್ರಿಗೆ? ಇಲ್ಲ, ಆಫೀಸ್ ಒಂಚೂರು ಅದೇನು ಟ್ರೈನಿಂಗ್ ಹಿಂದಿದೆ ಎಂತ ಕರ್ಕೊಂಡು ಹೋದ್ರ ಅವ್ನ ಯಾರ ಕುಂಡಿಸ್ತಾರೆ ಕೂಟವ ಕಳಿಸ್ತ ಸ್ವಾಮಿ. ಆಮೇಲೆ ಇಲ್ಲ ಅಂಗಡಿ ಸಾಮಾನ್ ತಗೊಂಡು. ಓ ಪಾಪ, ಏನ್ ಮಾಡ್ತೀರ ಅನ್ನ ಜೀವನ ಏನ ಮಾಡ್ಬೇಕಲ್ಲ. ಕಳ್ತನ ಮಾಡೋದು ಅಂದ್ಬಿಟ್ಟು ಏನ ಜೀವನ ಮಾಡ್ಬೇಕು. ಅದೇನ ಕರೆಕ್ಟ್ ಬಿಡಿ, ಕಳ್ತನ ಮಾಡೋದ್ ಬಿಟ್ಟು ಬೇಕಾರೆ ಸಕ್ಕರೆ ಹೋಗಿ ಕೂತಿದ್ಯಲ್ಲ ಅಲ್ಲೆಲ್ಲ ಸುಳ್ಳು ಅಂತ. ಟೀ ಚೆನ್ನಾಗಿಲ್ಲ. ಒಬ್ಬ ಎಲ್ಲರಿಗೂ ಕೊಡು. ಬಾಯ್. ಹಲೋ ಸ್ವಾಮಿ. ಏನು ನೀನು ಯಾರ ಫೋನ್ ಮಾಡ್ತಾಡ್ತೀಯ? ಸಕ್ಕರೆ ಬಾಯಿಗೆ ಬಿಡಕ್ ಆಗ್ತಿರಲ್ಲ, ಅದಕ್ಕೆ ಫೋನ್ ಹೇಳಿದೆ ಸ್ವಾಮಿ. ನಾನಣ್ಣ ಬೈರೇಗೌಡ್ರು. ಬೈರೇಗೌಡ್ರು? ಬೈಲೇಗೌಡ್ರು? ಅದು ಬೇಲಿ ಹಣ್ಣನ? ಬೇಲಿ ಹಣ್ಣು ಅಂದ್ರೆ ಇದು ಆಗ್ಲೇ ಯಾರೋ ಬೇಲೆಗೌಡ್ರು ಇವ್ರೆಂತಾರ ಮಾಡಿದ್ರು ಅಲ್ಲಿ ಮಂಜಣ್ಣರ ಅಂಗಡಿದವ. ಇದೆಂತದು ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ, ಅದೇನು ಇದು ಮದುವೆಗೆ ತಾಂಬೂಲ ಕೊಡಕ್ಕೆ ಮಂಜಣ್ಣರು, ಆಮೇಲೆ ಇವ್ರು ಇವ್ರೆಂತಾರ ಶೆಟ್ರು ಬಿದ್ದು ಬರ್ತಾರೆ ಅಲ್ಲಿ. ಇದು ತಾಂಬೂಲ ಮೇಲೆ ಒಂದು 2 kg ಬೇಕಾಯ್ತು ಅಂತ ಯಾರು ಗುಲಾಬ್ ಸಿಕ್ಕಲ್ ನನ್ ಮಗ. ಈಗ ಅವ್ರಿಗೆ ಸೌಂಡ್ ಕೊಡುವಂತ ಸೌಂಡ್ ಕೊಟ್ಟು ಹೇಳಿಕೊಂಡು, ಏನ್ ಸರ್ ನೀವು ದೊಡ್ಡ ಶ್ರೀಮಂತರ ಕಂಡಂಗ್ ಕಾಣ್ತಾರೆ, ಹಿಂಗೆ ಇಂಥವ್ರೆಲ್ಲ ಮಾಡ್ತಾರೆ ಅಂತ. ಆವಯ್ಯ ಶ್ರೀಮಂತರ ಪಾಮಂತ್ರ ಬೇಲೆ ಹೇಳ್ತಾರ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವ್ ಮಾತಾಡಲ್ಲ ಕೇಳ್ರಿ ಅಂತ ಅಂದ್ರ ಅವ್ರು. ಸ್ವಾಮಿ ಮತ್ತೆ ನಾನು ಈ ಕಡೆ ಇವ್ರು ತಾಂಬೂಲ್ದಾರ್ ಮಾಡಿದ್ರು. ಏನೋ ತುಂಬಾ ಖುಷಿಯಾಗಿದ್ರಿ, ನಾನ್ ತೊಂದ್ರೆ ಮಾಡಿದ್ನ ಫೋನ್ ಮಾಡಿ. ಇಲ್ಲ, ನಾವು ಇಲ್ಲಿ ಕುಂದಿದೀವ್ರಿ, ಈಗ ಬಂದೆ. ಬಂದರು ಬಟ್ಟೆ ಟೀ ಕೊಟ್ಟೇನಂತ ಟೀ ಕೊಟ್ಟೆ, ಸಕ್ಕರೆ ಉಯ್ತಿದ್ರ ಟೀಗೆ. ಅಲ್ಲ, ಮಾತುಕತೆಯಲ್ಲಿ ಏನೋ ತೊಡಗಿದ್ರನ ತೊಂದ್ರೆ ಆಯ್ತಣ್ಣ? ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ನೀವು ಅದನ್ನೇ ಎಳಿಬೇಡ, ಯಾವ ತೊಂದ್ರೆ ಇಲ್ಲ. ನಾವು ಈಗ ಬಂದು ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಕಾರೇನ್ ಫ್ಯಾಕ್ಟ್ರಿ? ಕಾರೇನ್ ಫ್ಯಾಕ್ಟ್ರಿ ಅಲ್ಲಲ್ಲ, ಕಾರೆ ಹಣ್ಣು ಗೊತ್ತಾಯ್ತು. ಇದು ಗರೆಕಲ್ಲು, ಆಮೇಲೆ ಇದು ಕಾಡೊಳಗೆ ಬರ್ತಾವಲ್ಲ ಕಾರೆ ಹಣ್ಣು. ಕಾರೆ ಹಣ್ಣು ಅದೊಂದ್ 5 kg ತಗೊಂಬತ್ತೀರಾ? ಈ ಆಯ್ ಪೂಜೆ ಬಂತಲ್ಲ. ಅಲ್ಲಲ್ಲ, ಇದೇನ್ ನಾವು
ಇದಕ್ಕೆ ಹೋಗಿ ಕೇಳ್ರಿ ನೋಡೋಣ ಸಿಗ್ತವೇನೋ. ಯಾವ್ದು ಕಣ? ಚಂದ್ರಶೆಟ್ಟಿ ಅಂಗಡಿ ಅಂತಾನ ಗುಮ್ಸಿ. ಯಾವ ನಿಮ್ದು? ಯಾವೂರು? ಬೈಂದ್ರಳ್ಳಿ. ಬೈಂದ್ರಳ್ಳಿ. ಇದು ತುಮಕೂರಾಗೆ ಚಂದ್ರಶೆಟ್ಟಿ ಅಂಗಡಿ ಅಂತ ಐತೆ. ಗುಮ್ಸಿ ಸರ್ಕಲ್ ಅಂತ ಕೇಳ್ರಿ, ಒಡವೆ ಅಂಗಡಿ ಉಳ್ತಾವ. ಏನ್ ಅಂಗಡಿ ಹೇಳ್ರಿ? ಚಂದ್ರಶೆಟ್ಟಿ. ಅದನ್ನೇ ಅವ್ರೇ ಕೊಟ್ಟಿ ನರಸಿಂಹರಾಜ್ ಫೋನ್ ಮಾಡ್ರಿ ಕಳಿಸ್ಕೊಡ್ತಾರೆ ಅಂತ. ಅವರು ಯಾರು ನಂಬರ್ ನಿಮ್ದೇ ಕೊಟ್ಟಿದ್ರು. ನಿಮ್ದು ಅಂಗಡಿ ಇತ್ತಂತಲ್ಲ? ನಮ್ದು ಅಂಗಡಿ ಇಲ್ಲ, ಅದು ಚಂದ್ರಶೆಟ್ಟಿ ಬೀಡಿ ವೆಂಕಿ ಬಣ್ಣದ ಅಂಗಡಿ. ನರಸಿಂಹರಾಗ್ಲಿ ಸಂತೋಷ. ಅಲ್ಲಣ್ಣ, ಅವ್ರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು. ನರಸಿಂಹರಾಜು ಅನ್ನೋರ್ಗೆ ಫೋನ್ ಮಾಡ್ರಿ. ನಮ್ಗೇನ್ ಗೊತ್ತಣ್ಣ, ಈ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಇಲ್ಲಿ ವರ್ಕರ್ಸ್ಗಳಿಗೆಲ್ಲ ತಾಂಬೂಲ ಕೊಡ್ಬೇಕಾಯ್ತು. ಕಾರೆಹಣ್ಣು ಇದು ಕಾರೆಹಣ್ಣು ಬಿಡೋದು ಯಾವಾಗ ಗೊತ್ತಾ? ಯಾವ ಟೈಮ್ ಮಗ? ಕಾರಪ್ಪ ಬರುತ್ತಲ್ಲ, ಬಸವನಪ್ಪ ಕಾರಪ್ಪ. ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹೂಣ, ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪಲು ಎಲ್ಲ ಸೇಬು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತಣ್ಣ. ಅದಕ್ಕೇನೆ ಕಾರೆಹಣ್ಣು ತಗೊಂಡ್ಬಿಡೋಣ. ಒಂದ್ 5 kg ಅಷ್ಟು ಬೇಕು. ಹಲೋ ಹಲೋ, ಮಾತಾಡಯ್ಯ, ಮಾತಾಡೋ. ಹೇಳಿ. ಅದೇ ಅಣ್ಣ, ಕಾರೆಹಣ್ಣು ಒಂದ್ 4ರಿಂದ 5 kg ಅಷ್ಟು ಬೇಕು. ನಿನ್ನ ಹಣ್ಣಿಲ್ಲ, ನಾನು ಇದು ಕಾಳೆಹಣ್ಣು ಬೆಳಿ ಹೋಗ್ಬಿಟ್ಟಾರ. ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ, ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರ? ಓ, ನೀವೇತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ, ಕೆಲ್ಸ ಏನಿಲ್ಲ, ಇವತ್ತೇನು ಇಲ್ಲ, ಸುಮ್ ಮನಿಕೊಂಡು. ಏನಪ್ಪ ಇದು? ಯಾರು ಹೇಳಿ? ಕಂದ. ಎದ್ದ ನನ್ನ ಮಗ ಒಂದ್ ಸಹಾಯ. ಏನು ಶುರು ಬಾಗ ತೆಗಿತಲ್ವ ಎಷ್ಟೈತಿ ಗಲೆ ಇದು ಬಾರ್ ಅಂಗಡಿ. ಹೇಳಿ ಸಮಯ. ಕಂದ. ಲೇ, ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲಾ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ. ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು, ದೇವ್ರು ಒಂದ್ ಅನುಗ್ರಹ ಇರುತ್ತೆ, ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದ ಒಪ್ಕೊಂಡೆ. ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ವೋ? ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕೇಳ್ರಿ ಅಂತೀರಾ? ನಮ್ಗೆ ಇಲ್ಲಿ ಯಾಕ ನಮ್ಗೆ ಹುಷಾರಿಲ್ಲ, ಚೌಕರ್ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ಗೆ ಮತ್ತೆಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿಯೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ, ಕುಡಿದ್ಬಿಟ್ಟು ಸಾಬ್ರದ ಎಂತದ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನೋ? ನಾವೇನು ಹೇಳ್ಕೊಂಡಿದೀವ ಸ್ವಾಮಿ? ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನು ಹೇಳ್ಕೊಂಡಿದೀವ ನಿಮ್ಗೆ? ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಮಾತ್ರ ಹೋಗ್ಬೇಕಾರೆ, ಲಕ್ಷ್ಮಣ ಮಾತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರೆ ನೀನ್ ನನಗೆ ಅವಾಜ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ?
ಕೂತ್ಕೊಳ್ರಿ ನೀನ್ ಅದೇ ನೇನ ತಗೊಂಡಿ ನೀನ್ ಎಲ್ಲಾರು ಹೋದಂಗ್ ನಾವು ಹೋಗ್ತೀವಿ ಪ್ರಪಂಚಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿಂಟ್ರಿಗೆ ಎಲ್ಲಾರ್ಗೂ ನೀನೇ ಕಾಯ್ತೀಯ ದೇವ್ರು ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ ಹೋಗ ಬರೋ ಅಂತ ಲೇ ಕಂದ ಐ ಕಂದ ನಮ್ದು ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡಿಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡಿಂದು ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತ್ರಿ ನೀವು ನಿಮ್ ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕೆ ಹೋಗ್ಬೇಕು ಹೇಳು. ದುಡ್ಡು ಉದ್ರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನ್ಕೆ ಅಂತ ಈ ಕೇಳು. ಕೆರೆ ಕಡಿಗೆ ಇನ್ನೇನ್ ಹೋಗಿ ಬರ್ತಾರೆ, ಹೊರಗಡಿಕೆ ಆಚೆ ಕಡಿಗೆ ಹೋಗಿ ಬಂದಾರ ಅಂತ ಹೇಳಿದ್ದು. ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ ಹೆಂಗನ ಮಾಡ್ಕೊಂಡು ಹಂಗೆ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದೆ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ಹೊತ್ತ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ ನಾನು ಪೇಪರ್ ವರ್ಷ ನನ್ನ ಮಗ ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ದೇವ್ಗಳಿರ್ತಾವ ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯೋ ಕಂದ. ನಾನ್ ಹೇಳೋದೇನ್ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ಒಂದ್ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ಸರಿಯ, ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು. ಸುದ್ದಿ ಏನ್ ಮಾತಾಡ್ತೀಯ? ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ, ಬಿಡಿ ಬಿಟ್ಟಾಗ್ರಿ. ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ, ಬರಲ್ಲ. ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ. ಹಾ, ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಯಾರನ್ನ ಅಕ್ಕಪಕ್ಕದಾಗ ಓಡಾಡೋ ಜನಕ್ಕೆ ಇದು ನನ್ನ ಮಗ್ಗ ಏನೋ ಆಯ್ತು ಅಂತ ಕಲ್ಲಾಗಸ್ತಾರೆ, ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿಡ್ದ ಇದೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಸ್ ನೋಡಕ್ ಬರ್ತಾರ? ಎತ್ತೋದ್ರು ಅತ್ಲೇ ಬರ್ತಾರಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರ್ ಮಾಡಿದ್ರ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ, ಆಯ್ತು. ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡ್ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಾಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ. ಇಷ್ಟೆಲ್ಲ ನೀನು ಇನ್ನೂ ಜಾತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ಮನೆಗಿದ್ದೀನಿ ಕಂದ ಗುಂಜಕ್ಕ ಅಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ? ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಬಿಡ್ತೀರ ಸ್ವಾಮಿ ನಾ ಗುಂಜಕ್ಕ. ಅಲೋ, ಏನು ಬೆಂಕಿ ಹಚ್ಕೊಂತಾರ? ಯಾಕಣ? ಇಲ್ಲೇ ಸಿಲಿಂಡರ್ ಹೊಡೆದೋತ. ಯಾಕಣ ನರಸಿಂಹಣ್ಣ? ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಒಳ್ಳೆ ಕೈ ತಗೊಂಡು ಇದು ಸಿಲಿಂಡರ್ ಸುತ್ತಿಟ್ಟು ಹೋದ. ನಾನ್ ಯಾರು ಮೊದ್ಲೇ? ಗಂಗರಾಜ ಮನಂಗಿ. ನಾನು ಗಂಗರಾಜ. ಏನ್ ಸಮಯ?
ಮಾನಂಗಿಂದ ಅವತ್ತು ಇದು ಶೋಲ್ಡರ್ ಮದ್ರೇಸ್ ಅಂತ ಎಲ್ಲ ಬಂದಿದ್ವಲ್ಲ, ನಾವೆಲ್ಲ ಸೇರ್ಕೊಂಡಿದ್ವಲ್ಲ. ಗೊತ್ತಾಯ್ತು. ಇನ್ನೇನು ಸಮಾಚಾರ, ಆರಾಮಾಗಿದ್ದೀರಾ? ಆರಾಮು. ಇವತ್ತು ಎಲ್ಲೂ ಹೋಗಿಲ್ಲ, ಮಂತೆ ಐತಿ. ಮದ್ವೆಗೆ ಹೇಳೇ ಇಲ್ವ ಅಣ್ಣ? ಮದುವೆ ಇನ್ನ 17-18. 17-18? ಓ ಅದಕ್ಕೆ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ತು ಬಂದಿದ್ರಲ್ಲ ಕಾರ್ಗಳಾಗೆಲ್ಲ. ಇದು ಬೆತ್ತನಗೆರೆ. ಅಲ್ಲಲ್ಲ, ನಮ್ ಗೂಡೂರು ಸುತ್ತದವರು ಅಭಿಮಾನಿಗಳು ಯಾರು ಗಾಡಿಗಳಿಗೆಲ್ಲ ಬಂದ್ರಲ್ಲ ಅವತ್ತು. ಆಗ ಅವರು ಎಲ್ಲ ಕೇಳಿದ್ರು, ಮದ್ವೆಗೆ ಹೇಳಲಿಲ್ಲ, ಹೋಗ್ಬೋದಾಗಿತ್ತು, ಏನ್ ಆಗೋಯ್ತಾ ಏನು ಅಂತ ಕೇಳು ಅಂತ ಅಂದ್ರು. ಅದಕ್ಕೆ ಮಾಡ್ದೆ ಅಣ್ಣ. ಹೇಳ್ದಂಗೆ ಇದು ಮಾಡ್ರಿ, ನಾನು ನಮ್ಮ ಮಕ್ಕಳು ಬಿಡ್ತಾರೆ ಆ ಕಡೆ ಸೈಡ್ ಬಂದ್ರೆ. ನಮ್ಮ ಯಾರು ಬೇಡ, ಈ ರವಣ್ಣರು ಇದಾರಲ್ಲ ನಮ್ಮವರು, ನಮ್ಮ ರವಣ್ಣರು. ನಿಂತ್ರಿಗುಟ್ಟಿಂದ ನಮಗೆ ಎಲ್ಲ ಹೇಳ್ತೇನೆ, ಮಗನ ಮದುವೆಗೆ ಸೀಟು ಇದನ್ನ ಹೊಲ ತುಂಬಿಕೊಂಡು ಅಂತ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಾರೆ. ಫಸ್ಟ್ಗೆ ಅಲ್ಲೇ ಹೇಳೋದಣ್ಣ ನಾವು. ಹೌದಾ? ಫಸ್ಟ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಮುಂದ್ಗಡೆ ಪ್ರಯಾಣ ಬೆಳೆಸ್ತೀವಿ. ಫಸ್ಟ್ ರವೀಣ್ಣರ್ಗೆ ಹೇಳ್ಬಿಡ್ತೀರಾ? ಯಾಕೆ ಚೆನ್ನಾಗಿ ಮಾಡ್ತಾ ಇದೀವಿ. ಅದ್ರ 30-35 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡ್ತಾವ್ರೆ ಅವ್ರ ಗಣ್ಯರು. ಅಂತದ್ರಾಗೆ ನಾವು ಜನಕ್ಕೆ ಹೇಳಿದ್ರೆ ಯಾರು ನಮ್ಮ ಮಕ್ಕಳಿಗೆ ಹೇಳೋರು. ಅವ್ರು ಆಡ್ಕೊಂಡ್ಬಿಡ್ತಾರೆ ಅಂತ. ರವೀಣ್ಣವ್ರು ಆಡ್ಕೊಂಡ್ಬಿಡ್ತಾರಾ? ಅವ್ರೊಬ್ಬರೇ ಆಡ್ಕೊಂಡ್ರೆ ಇಲ್ಲ, ಎಲ್ಲ ನಿಂತಿರ್ತಾವಲ್ಲ ಅದೇ ಹೇಳ್ತಾರೆ. ಈಗ ನಾವ್ ಯಾವ್ದನ್ನ ಮರ್ತೋಗ್ರಿ ಅಂತ ಸುಮ್ಮನೆ ಹೋದ್ರೆ ತುಸುಕ್ತು ಅದೇ ಗ್ಯಾಪ್ ನೋಡಿಸ್ತಾರೆ ಅವರು. ಅದಕ್ಕೆ ಇದು ಯಾವ್ದೋ ಒಂದ್ಸಲ ಈಗ 4-5 ವರ್ಷಕ್ಕೆ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣಿದ್ಬಿಟ್ಟು ಸಖತ್ತಾಗಿ ರಪ್ಪೆ ಪಪ್ಪೆ ಅರೆ ಬಡಿಯಾರೆಲ್ಲ ಕುಣಿದ್ಬಿಟ್ಟು ಮನೆ ಕಂಬಿಟ್ಟಿದೀವಿ. ಮನೆ ಕಂಡ್ರೆ ಏನಾಯ್ತ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗ್ಬಿಡ್ತು ನಮ್ಮ ಮನೇಲಿ. ಯಾರನ್ನ ಪಟ್ರಿಕೆ ಮಾಡಕ್ಕಿಲ್ವ, ಹಂಗೆ ಹಿಂಗೆ ನಮ್ಮ ಮನ್ಯಾಗ ಅಯ್ಯೋ ಅನ್ನಿಸ್ತೀರ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿದ್ಗೆಟ್ಟಿದ್ರಲ್ಲ. ಹಂಗಾಗಿ ಒಂದ್ಸಲ ಇದು ಎಲ್ಲ ಬೇರೆ ನಮ್ಮನೆಗೆ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಹೋಗಿ ಅದನ್ನೇ ಇನ್ನ ಮರ್ತೇ ಇಲ್ಲ. ಈಗ ಮಾಡ್ದಂಗೆ ಜ್ಞಾಪಿಸ್ತಾರೆ ಈಗ. ಯಾರು? ಅದೇ ರವಣ್ಣರು ಅಂತ, ಇದು ನಮ್ಮ ಫ್ರೆಂಡು, ಇವರು ನಮ್ಮ ಆತ್ಮೀಯರು. ಹಂಗಾಗಿ ಫಸ್ಟ್ ಯಾವುದೇ ವಿಚಾರ ಅವ್ರಿಗೆ ತಿಳಿಸ್ಬಿಡ್ತೀವ್ರಿ. ಅವ್ರೊಬ್ರು ಬಂದ್ರೆ 100 ಜನ ಬಂದಂಗೆ ಆಗುತ್ತೆ ನಮ್ಗೆ. ಹಂಗಾಗಿ ಅವ್ರಿಗೆ ತಿಳಿಸ್ಬಿಟ್ಟು ಆಯ್ತಣ್ಣ. ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಹೋದ ಸಮಯ ಆಕಾಶ್ ಹೋದ ಅದು ನೋಡ್ಬೇಕು ಅಂತ ಮನಸ್ಸು ಕಾಡ್ತಾ ಇತ್ತು. ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನ ಲಲ್ಲಿ ಅಂದ್ರೆ? ಇಲ್ಲ, ಈ ಕಡೆಗೆ ರವಿ ಅವರಲ್ಲ, ನಮ್ಮ ರವಿಯಿಂದ ನಾನು ಪಕ್ಕದಾಗ ನಿಂತಿದ್ವಿ. ಅವರಲ್ಲ? ಆಮೇಲೆ ನಮ್ಮ ಸಣ್ಣದ ಮಗನಿಂದ ಇದೆ. ಆದ್ಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸು ಆ ಕಡೆ ಪಕ್ಕದಾಗ ನಿಂತವ್ರೆ. ಅಲ್ಲಣ್ಣ ಅವರಲ್ಲ. ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದೈತಲ್ಲ ರೀ ನಿಮ್ಮ ಕೆಂಪು ಸೀರೆ 191 ಆಗಿತ್ತು ಅಂದ್ರೆ ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು. ನಾನ್ ಗಂಗರಾಜ ಮಾನಂಗಿಯಿಂದ. ಗೊತ್ತಾಯ್ತು ಕಲಾವಿದ್ರು. ಗಂಗರಾಜ ಮಾನಂಗಿಯಿಂದ. ಅದೇ ಅವ್ರ ಲಲ್ಲಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಅವ್ರೇನಾ ನಿಮ್ಮ ಹೆಂಗ್ ಅವ್ರ ಲಲ್ಲಿ ನೀವು ಇಟ್ಕೊಂಡಿರೋರು? ಸ್ವಲ್ಪ ಬಂದು ಇಲ್ಲ ಇದು ಅಣ್ಣ ಇಕ್ರಿ ಫೋನು. ಅಣ್ಣ ಅಲ್ಲ ಗಂಗರಾಜ ಕರೇನಾ? ಗಂಗರಾಜ ಇಕ್ರಿ. ಅಲ್ಲ ಒಟ್ಟಿಗೆ ಅನ್ನಕ್ಕಿಂತ ಏನ್ ತಿಂತೀರಿ ಸಮಯ? ಹೊಟ್ಟೆಯಿಂದ ನೀರು ಕುಡ್ದಿಲ್ಲ. ಫೋನು ಇಲ್ಲಿಗಾಲೇ 300 ಫೋನ್ ಬಂದಿದ್ದಾವೇನೋ ಅವ್ರದ್ದು ಎಲ್ಲ. ಅಲ್ವಾ? ಏನು ಬೆಂಕಿ ಹಚ್ಕೊಂತಾರ? ಯಾಕಣ್ಣ? ಇಲ್ಲೇ ಸಿಲಿಂಡರ್ ಹೊರಗೋತಾ? ಯಾಕಣ್ಣ ನರಸಿಂಹಣ್ಣ? ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಹೊಟ್ಟೆ ಕೈ ತಗೊಂಡು ಇದು ಸಿಲಿಂಡರ್ ಓಪನ್ ಆಯ್ತಾ ಸುಟ್ಬಿಟ್ಟು ಹೋದ. ನಾನು ಯಾರು ಹೇಳು ಮೊದ್ಲೇ? ಗಂಗರಾಜ ಮಾನಂಗಿ. ಅದೇ ಗಂಗರಾಜ ಅಣ್ಣರೇ. ಗಂಗರಾಜ ಅಣ್ಣ ನಾನು ಸುಮ್ಮನೆ ಈಗ ನೀನ್ ಈ ಶಿವ ಅಂತ ಈಗ ಊಟ ಮಾಡೋಣ ಅಂತ ಕೈ ತಗೊಂಡೆ. ಅಲ್ಲ ಅಣ್ಣ, ಈ ಲಲ್ಲಿ ಜೊತೆ ಯಾವ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ? ಅಣ್ಣಂಗ್ ನಾನು ಸುಮ್ಮನೆ